2025ನೇ ಸಾಲಿನ ಗಣಿತ ಉತ್ತರ ಕೀಯಾಗಿದೆ. ಇಲ್ಲಿ ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಬಹುಆಯ್ಕೆ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದ ಕೇಳಿರುವಂತಹ ಪ್ರಶ್ನೆ. ಸೂತ್ರವನ್ನು ಸರಿಯಾಗಿ ಸಂಬಂಧದ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ. ಆಪ್ಷನ್ ಸಿ 90 ಡಿಗ್ರಿ. ಮೂರನೇ ಪ್ರಶ್ನೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಚರಗಳ ರೇಖಾತ್ಮಕ ಸಮೀಕರಣ ನಕ್ಷೆಯಲ್ಲಿರುವ ರೇಖೆಗಳು. ಆಪ್ಷನ್ ಎ ಸಮಾಂತರವಾಗಿರುತ್ತವೆ. ನಾಲ್ಕನೇ ಪ್ರಶ್ನೆ ಉದ್ದ ಎಲ್ ಮಾನ ಮತ್ತು ಅಗಲ ಬಿ ಮಾನ, ಎತ್ತರ ಎಚ್ ಮಾನ ಆಗಿರುವ ಆಯತ ಘನದ ಘನಫಲ. ಉತ್ತರ ಎಲ್ ಬಿ ಎಚ್ ಘನಮಾನಗಳು. ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆಯಾಗಿದೆ? 1/5. ಆರನೇ ಪ್ರಶ್ನೆ ಸೆಕ್ಸ್ ಸ್ಕ್ವೇರ್ ಥೀಟಾ ಮತ್ತು ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾದ ಬೆಲೆ D1. ಏಳನೇ ಪ್ರಶ್ನೆ ಚಿತ್ರದಲ್ಲಿ ಡಿ ಸಮಾಂತರವಾಗಿ ಬಿ ಸಿ ಆಗಿದೆ. ಎ ಡಿ 2 ಎ 1 ಆದಾಗ ಬಿ ಡಿ 6 ಸೆಂಟಿಮೀಟರ್. ಇ ಸಿ ಅಳತೆಯನ್ನು ಬರೆಯಿರಿ ಅಂತಿದೆ. ಇ ಸಿ ಅಳತೆಯನ್ನು 3 ಸೆಂಟಿಮೀಟರ್ ಅಂತ ಬರೀಬೇಕು. ಎಂಟನೇ ಪ್ರಶ್ನೆ ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ 7.5 ಮತ್ತು 6 ಆಗಿವೆ. ಹಾಗಾದರೆ ದತ್ತಾಂಶದ ಮಧ್ಯಾಂಕ 7. ಒಂಬತ್ತನೇ ಪ್ರಶ್ನೆ 5 ಮತ್ತು 7ರ ಲಸವನ್ನು ಕಂಡುಹಿಡಿಯಿರಿ ಅಂತಿದೆ. 5 ಮತ್ತು 7ರ ಲಸವನ್ನು ಕಂಡುಹಿಡಿದು ಲಸವನ್ನು ಬರೀಬೇಕು. ಹತ್ತನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ. x = -b ± b² - 4ac / 2a. ಇವು 8 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಈ 8 ಪ್ರಶ್ನೆಗಳನ್ನು ನೀವು ಉತ್ತರ ನೀಡಲಾಗಿದೆ. ಇವು 1 ಅಂಕದ ಪ್ರಶ್ನೆಗಳಿವೆಲ್ಲ. ಇದು p ನ ಬೆಲೆಯನ್ನು ಕಂಡುಹಿಡಿದಾಗಿದೆ. ಇಲ್ಲಿ ಎರಡನೇ ವಿಭಾಗದಲ್ಲಿ 17ನೇ ಪ್ರಶ್ನೆ 6 + √2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಇದು ಪ್ರಮುಖ ಪ್ರಶ್ನೆ, ಬಹು ನಿರೀಕ್ಷಿತ ಪ್ರಶ್ನೆಯಾಗಿದೆ. ಇದು 18ನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಸುವನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಿದೆ. x + 2y = 7, x + y = 5 ಆದ x ಮತ್ತು y ಅನ್ನು ಕಂಡುಹಿಡಿಯುವುದು. 19ನೇ ಪ್ರಶ್ನೆ x² + 5x + 6 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ. ಅದರ ಬದಲಿಗೆ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಕೇಳಿರ್ತಾರೆ. ನಿಮ್ಗೆ ಯಾವುದು ಸುಲಭ ಆಗುತ್ತಲ್ಲ ಅದನ್ನು ನೀವು ಬರೀಬೋದು. 20ನೇ ಪ್ರಶ್ನೆ 1, 4, 7 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಂದಾಗ ನೀವು S20ರ ಬೆಲೆಯನ್ನು ಕಂಡುಹಿಡಿಯಬೇಕು. ಇದು 8ನೇ ಪ್ರಶ್ನೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇಲ್ಲಿ ಮಧ್ಯಬಿಂದುವ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ. ಸೂತ್ರದ ಮುಖಾಂತರ ನಿರ್ದೇಶಾಂಕಗಳನ್ನು ಕಂಡುಹಿಡಿದಾಗೆ ಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ ಪರ್ಯಾಯ ವಿಧಾನದಿಂದ ಬಳಸಬಹುದು. ನೀವು ಯಾವುದೇ ವಿಧಾನದಿಂದ ಬಿಡಿಸಿದರೆ ನೀವು ಪೂರ್ಣಾಂಕಗಳು ಕೊಡುತ್ತಾರೆ. ಅದರ ಉತ್ತರ ಅದೇ ಆಗಿರಬೇಕು. ಇದು 2 ಅಂಕದ ಒಂದು ಪ್ರಶ್ನೆಗಳಿವೆ. ಒಂದು ಸಂಭವನೀಯತೆ ಪಾಠದಿಂದ ಕೇಳಿರುತ್ತಾರೆ. ಈ ರೀತಿಯಾಗಿ ನೀವು ಬರೀಬೇಕು. ಇದು 3 ಅಂಕದಲ್ಲಿ ಉತ್ತರಿಸಿ 9 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದು ವರ್ಗ ಬಹುಪದೋಕ್ತಿ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇದು ಬಾಯಿ ಬಿಂದುವಿನಿಂದ ಎಳೆದ ವೃತ್ತಕ್ಕೆ ಸಮನಾಗಿರುತ್ತವೆ. ಇದು ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು. ಇದನ್ನು ಬಹು ನಿರೀಕ್ಷಿತ ಪ್ರಶ್ನೆ ಎಂದು ಅಂದುಕೊಳ್ಳಿ. ಇದಕ್ಕೆ ಪ್ರಮುಖ ಪ್ರಶ್ನೆ. 27ನೇ ಪ್ರಶ್ನೆ 1 + tan θ² + 1 + cot θ² = sec θ + cosec θ² ಎಂದು ಸಾಧಿಸಬೇಕು. ಎಲ್ಲ ಸಾಧನೆ ಮಾಡುವುದಾಗಿದೆ. ಯಾವುದೇ ಪರ್ಯಾಯ ವಿಧಾನದಿಂದ ಬಿಡಿಸಿದರೂ ನಿಮಗೆ ಪೂರ್ಣಾಂಕಗಳನ್ನು ನೀಡುತ್ತೇವೆ ಅಂತ ಅವರು ನಿಮಗೆ ಭರವಸೆ ನೀಡಿದ್ದಾರೆ. ಇಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವುದಾಗಿದೆ. ಇಲ್ಲಿ ಬಹುಲಕ ಕಂಡುಹಿಡಿಯುವುದಾಗಿದೆ. ಇವೆಲ್ಲ ಸಂಖ್ಯಾಶಾಸ್ತ್ರದಿಂದ ಬಂದಿರುವಂತಹ ಪ್ರಶ್ನೆಗಳಿವೆ. ಇದು ಮೇಲ್ಮೈ ತ್ರಿಭುಜ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇವೆಲ್ಲ ನೋಡಿಕೊಳ್ಳಿ. ಈ ರೀತಿಯಾಗಿ ಕೇಳುತ್ತಾರೆ. ಇದು ನಿರ್ದೇಶಾಂಕ ಗಣಿತದಿಂದ ಬಂದಿರುವಂತಹ ಪ್ರಶ್ನೆ. ಸೂತ್ರ ಉಪಯೋಗಿಸಿಕೊಂಡು ಉತ್ತರ ನೀಡುವುದಾಗಿದೆ. ಅಥವಾ ಅಲ್ಲಿ x1 y1 x2 y2 ಈಗ ಬೆಲೆಯನ್ನು ಕಂಡುಹಿಡಿಯುವುದು. ab + bc = √3 √2 + 2 ಅಂತಿದೆ. x ಆಗಿರಲಿ ಅಂತ ಇವೆಲ್ಲ ಕೇಳಿರುವ ಮುಖ್ಯ ಪ್ರಮುಖ ಪ್ರಶ್ನೆಗಳು ಅಂತಿವೆಲ್ಲ. ಅಂಶವು ಋಣಾತ್ಮಕವಾಗಿರಲು ಸಾಧ್ಯವಿಲ್ಲ ಅಂತಿದೆ. ಇದು ವರ್ಗ ಸಮೀಕರಣ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ x ಮತ್ತು x ನ 2 ವ್ಯಾಲ್ಯೂವನ್ನು ಕಂಡುಹಿಡಿಯುವುದು.
ವ್ಯಕ್ತಿಯ ಬೆಲೆಯನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ. 33ನೇ ಪ್ರಶ್ನೆ ಗುಣ ನಿರ್ದೇಶಾಂಕ ಗಣಿತದಿಂದ ಬಂದಿರೋದು. 34ನೇ ಪ್ರಶ್ನೆ ಏನು ಸಮೀಕರಣಗಳನ್ನು ಕೊಟ್ಟಿರ್ತಾರೆ ಆ ಸಮೀಕರಣಗಳನ್ನು ಉಪಯೋಗಿಸಿಕೊಂಡು ನಕ್ಷೆಯನ್ನು ಬಿಡಿಸುವುದಾಗಿರುತ್ತೆ. ನಕ್ಷೆಯನ್ನು ಬಿಡಿಸಿ x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯುವುದಾಗಿರುತ್ತೆ. ಮೊದಲೇ ಪ್ರಮಾಣ ಹಾಕುವುದು ಅಷ್ಟೇ ಮುಖ್ಯವಾಗಿರುತ್ತೆ. ಮತ್ತಿದು ಸಮಾಂತರ ಶ್ರೇಣಿಯಿಂದ ಬಂದಿರುವಂಥ ಪ್ರಶ್ನೆ. ಈ ರೀತಿಯಾಗಿ ನೀವು ಬಿಡಿಸಬೇಕು. ಇದು ಬಿಡಿಸುವ ಪದ್ಧತಿ. ಇದು ಗಣಕೃತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಮೇಲ್ಮೈ ಗಣಗಳ ಮೇಲೆ ವಿಸ್ತೀರ್ಣಗಳ ಪಾಠ ಮತ್ತು ಅದರ ಬದಲಿಗೆ ಅದೇ ಪಾಠದಿಂದ ಇನ್ನೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತು ಇದು ತ್ರಿಕೋನಮಿತಿ ಅನ್ವಯ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಅವರು ಬೆಲೆಯನ್ನು ಕೊಟ್ಟಿರುತ್ತಾರೆ. ನೀವು ಆ ಬೆಲೆಯನ್ನು ಉಪಯೋಗಿಸಿಕೊಂಡು ನಿಮಗೆ ಯಾವುದು ಸರಳ ಆಗುತ್ತಲ್ಲ ಅದನ್ನು ನೀವು ಅದೇ ರೀತಿ ಬರೆಯಬೇಕು. ಎಬಿ ಗೋಪುರದ ಎತ್ತರ ಇವೆಲ್ಲ ಕೇಳಿರ್ತಾರೆ. ಇದು ಮೂಲ ಸಮಾನುಪಾತತೆಯ ನಿಯಮವನ್ನು ಬರೆಯುವಂತಿದೆ. ಮೂಲ ಸಮಾನುಪಾತತೆಯ ಪ್ರಮೇಯ ಬಗ್ಗೆ ತಿಳಿಸಬೇಕು. ಹೇಳಿಕೆಯನ್ನು ಬರೆಯಬೇಕು. ಹೇಳಿಕೆಗೆ